ಪ್ರಾರಂಭ ಮಾಡ್ತಾ ಬರೋಣ. ಬೆನ್ನು ನೇರವಾಗಿರ್ಲಿ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕಿ. ಎರಡನೇ ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಓಂಕಾರವನ್ನು ಪ್ರಾರಂಭ ಮಾಡ್ತಾ ಬರೋಣ. ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ಇವಾಗ ಎರಡನೇ ಬಾರಿ ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಘರ್ಷಣೆ ಮಾಡ್ತಾ ಬನ್ನಿ. ಹಸ್ತದ ಮಧ್ಯ ಭಾಗದಿಂದ ಶಾಖ ಉತ್ಪತ್ತಿ ಆಗ್ತಾ ಬರಲಿ. ಕಣ್ಣುಗಳಿಗೆ ಸ್ಪರ್ಶವನ್ನು ಮಾಡ್ತಾ ಬನ್ನಿ. ಕಣ್ಣುಗಳಿಗೆ ಶಾಖವನ್ನು ನೀಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ತೆಗೆದುಕೊಂಡು ನಿಮ್ಮ ಹಸ್ತವನ್ನು ದೃಷ್ಟಿ ನೋಡ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಂತು ಮಾಡುವ ವ್ಯಾಯಾಮಕ್ಕೆ ಹೋಗೋಣ. ನಿಧಾನವಾಗಿ ನಿಮ್ಮ ಯೋಗ ಮ್ಯಾಟಿನ ಮೇಲೆ ಬಂದುಬಿಡಿ. ಇವಾಗ ಮುಂದೆ ಮೇಲೆ ನಿಂತ್ಕೊಂಬಿಡಿ. ಮ್ಯಾಟಿನ ಮುಂದೆ ಬನ್ನಿ. ಸೊಂಟದ ಮೇಲೆ ನಿಮ್ಮ ಕೈ ಇರಲಿ. ಬೆನ್ನು ನೇರವಾಗಿರಲಿ. ಎರಡೂ ಪಾದವನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಭುಜದ ಒಂದು ಸೈಜ್ ಇಟ್ಕೊಳ್ಳಿ. ಕತ್ತು ನೇರವಾಗಿರಲಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಕತ್ತನ್ನು ಕೆಳಗಡೆ ಹಾಕ್ತಾ ಬನ್ನಿ. ಇವಾಗ ಉಸಿರನ್ನು ತೆಗೆದುಕೊಳ್ತಾ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬರೋಣ. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕತ್ತನ್ನು ಬಲಗಡೆಗೆ, ಹಿಂದೆ, ಎಡಗಡೆಗೆ, ತಳಗಡೆ, ಹಾಗೆ ಕಂಟಿನ್ಯೂ ಆಗಿ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬರೋಣ. ಯೋಗಾಭ್ಯಾಸದಲ್ಲಿ ಉಸಿರಾಟ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. 6 5 4 3 2 1. Relax. Same on opposite side. 10 9 8 7 6 5 4 3 2 1. ರಿಲ್ಯಾಕ್ಸ್. ಈಗ ಕತ್ತನ ಪೂರ್ತಿ ತೆಳಗಡೆ ಹಾಕಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕತ್ತನ್ನು ನಿಧಾನವಾಗಿ ಮೇಲ್ಗಡೆ ಎತ್ತುತ್ತಾ ಬನ್ನಿ. ನಿಮ್ಮ ಗಂಟಲಿನ ಭಾಗವನ್ನು ಸ್ಟ್ರೆಚ್ ಮಾಡ್ತಾ ಬನ್ನಿ. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೆಲ್ ಡೌನ್. Inhale up. Exhale down. Inhale up. Exhale down. Inhale center. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಇವಾಗ ಕೈಗಳನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡ್ತಾ ಬನ್ನಿ ಪೂರ್ತಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎರಡು ಕೈಗಳನ್ನು ರಿಸ್ಟನ್ನು ತೆಳಗಡೆ ಮಾಡ್ತಾ ಬನ್ನಿ. Inhale up. Exhale down. 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 Inhale up. ಹೆಬ್ಬಟ್ಟನ್ನು ಒಳಗಡೆ ಹಾಕಿ ಮುಷ್ಟಿ ಕಟ್ಟಿ. ಇವಾಗ ಬೆನ್ನು ನೇರವಾಗಿರಲಿ. ಎರಡು ಮೊಣಕೈ ನೇರವಾಗಿರಲಿ. ಈಗ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬರೋಣ. ಬಲಗಡೆಯಿಂದ ಎಡಗಡೆಗೆ. 6 5 4
3, 2, 1. Relax. Same on opposite side. 10, 9, 8, 7, 6, 5, 4, 3, 2, 1. Relax. ಈಗ ನಿಮ್ಮ ಎರಡು ಎಲ್ಬುನ ಬೆಂಡ್ ಮಾಡಿಕೊಂಡು ಶೋಲ್ಡರ್ ರೊಟೇಷನ್ಸ್ಗೆ ಹೋಗೋಣ. ಇವಾಗ ಭುಜದ ಮೇಲೆ ಕೈ ಬರಲಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನೀವು ಮುಂದ್ಗಡೆಯಿಂದ ಹಿಂದ್ಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. 10, 9, 8, 7, 6, 5, 4, 3, 2, 1. Same on opposite side. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಈಗ ಎರಡು ಕೈಗಳನ್ನು ನಿಧಾನವಾಗಿ ಬಿಟ್ಬಿಡಿ ತಳಗಡೆ. ಈಗ ಪೂರ್ತಿ ಕೈ ರೊಟೇಷನ್ಸ್ ಮಾಡ್ತಾ ಬರೋಣ. ಭುಜಗಳಿಗೆ ಎಕ್ಸಸೈಸ್ ಕೊಡ್ತಾ ಬರೋಣ. ಇವಾಗ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಮುಂದ್ಗಡೆಯಿಂದ ಹಿಂದ್ಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಫ್ರಂಟ್ ಟು ದ ಬ್ಯಾಕ್. 10, 9, 8, 7, 6, 5, 4, 3, 2, 1. Same on opposite side. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಸೊಂಟದ ಮೇಲೆ ಕೈ ಬಂದ್ಬಿಡ್ಲಿ. ಇವಾಗ ನಿಮ್ಮ ಹೆಬ್ಬಟ್ಟು ನಿಮ್ಮ ಸೊಂಟದ ಮಧ್ಯಭಾಗವನ್ನು ಸ್ಪೈನಲ್ ಡಿಸ್ಕನ್ನು ಪ್ರೆಸ್ ಮಾಡ್ತಾ ಇರಲಿ. ಎರಡು ಕಾಲ್ಗಳನ್ನ ಕೂಡ್ಸಿರಿ. ಇವಾಗ ಎರಡು ಕಾಲ್ಗಳನ್ನ ಕೂಡಿಸಿ ಆರಾಮಾಗಿ ಬೆನ್ನು ನೇರವಾಗಿರಲಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಎರಡನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಈಗ ಕಾಲ್ಗಳನ್ನು ನಿಮ್ಮ ಭುಜದ ಒಂದು ಸಮಾನತೆ ಅಳತೆಯಲ್ಲಿ ಇಟ್ಕೊಳ್ಳಿ. ಇವಾಗ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಟ್ರಂಕ್ ರೊಟೇಷನ್ ಫ್ರಮ್ ರೈಟ್ ಟು ದ ಲೆಫ್ಟ್ ಸೈಡ್. ಬಲಗಡೆಯಿಂದ ಎಡಗಡೆಗೆ ನಿಮ್ಮ ಸೊಂಟವನ್ನು ರೊಟೇಟ್ ಮಾಡ್ತಾ ಬರ್ತಾ ಹೋಗೋಣ. 10, 9. ಉಸಿರಾಟದ ಜೊತೆಗೆ ಎರಡು ಮಂಡಿ ನೇರವಾಗಿರಲಿ. 8, 7, 6, 5, 4, 3, 2, 1. Same on opposite side. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಎರಡು ಕಾಲ್ಗಳನ್ನ ಕುದಿಸ್ತಾ ಬನ್ನಿ. ಬೆನ್ನು ನೇರವಾಗಿರಲಿ. ನಿಮ್ಮ ಮೊಂಡಿಗೆ ನಾವು ಎಕ್ಸಸೈಸನ್ನು ಕೊಡ್ತಾ ಬರೋಣ. ಇವಾಗ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಎರಡನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಇವಾಗ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ಎರಡು ಮಂಡಿಗಳನ್ನು ಸ್ವಲ್ಪ ಬೆಂಡ್ ಮಾಡ್ತಾ ಬನ್ನಿ. ಇನ್ಹೇಲ್ ಅಪ್. ಉಸಿರನ್ನು ತೆಗೆದುಕೊಳ್ತಾ ಮಂಡಿ ನೇರ. ಉಸಿರನ್ನು ಹೊರಗಡೆ ಹಾಕ್ತಾ ಮಂಡಿಯನ್ನು ಬೆಂಡ್ ಮಾಡ್ತಾ ಬನ್ನಿ. ಇನ್ಹೇಲ್ ಅಪ್. Exhale down. Inhale up. 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 ರಿಲ್ಯಾಕ್ಸ್. ಕಾಲ್ಗಳನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ. ಇವಾಗ ಮೊಂಡಿಗೆ ರಿಲ್ಯಾಕ್ಸನ್ನು ಕೊಡ್ತಾ ಬನ್ನಿ. ಈಗ ಎರಡು ಕಾಲ್ಗಳನ್ನು ಕುಡಿಸಿ
ನಿಧಾನವಾಗಿ ನಿಮ್ಮ ಎರಡೂ ಮೊಂಡಿಗಳನ್ನು ಬೆಂಡ್ ಮಾಡ್ಕೊಳ್ಳಿ. ಇವಾಗ ಪೂರ್ತಿ ಎರಡೂ ಮೊಂಡಿಯ ಮೇಲೆ ನಿಮ್ಮ ಎರಡೂ ಹಸ್ತ ಆಗಿರಲಿ. ಈಗ ನಿಮ್ಮ ನೀ ರೊಟೇಷನ್ಸಿಗೆ ಹೋಗೋಣ. ಇಲ್ಲಿ ಮುಖ್ಯವಾದ ಒಂದು ವಿಷಯ ಏನಂತಂದರೆ, ಪ್ರತಿಯೊಂದು ರೊಟೇಷನ್ಸ್ ಆದಮೇಲೂ ನಿಮ್ಮ ಮೊಂಡಿಯನ್ನು ನೇರವಾಗಿ ಮಾಡ್ತಾ ಬನ್ನಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬಲಗಡೆಯಿಂದ ಎಡಗಡೆಗೆ ಮೊಂಡಿ ನೇರ, ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. 6 ಮೊಂಡಿ ನೇರ, 5 ಮೊಂಡಿ ನೇರ, 4 3 2 1 ರಿಲ್ಯಾಕ್ಸ್. ಅಪೋಸಿಟ್ ಸೈಡ್. 6 5 4 3 2 1 ರಿಲ್ಯಾಕ್ಸ್. ನಿಧಾನವಾಗಿ ಮೇಲ್ಗಡೆ ಬನ್ನಿ. ನಿಮ್ಮ ಎರಡು ಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಸೊಂಟದ ಮೇಲೆ ಕೈ ಬರಲಿ. ನಿಮ್ಮ ಆ್ಯಂಕಲ್ಗೆ ಎಕ್ಸಸೈಸಸನ್ನು ಕೊಡ್ತಾ ಬರೋಣ. ಇವಾಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಸ್ಟಾರ್ಟ್ ರೊಟೇಷನ್ ಫ್ರಮ್ ರೈಟ್ ಟು ದ ಲೆಫ್ಟ್ ಸೈಡ್. 6 5 ಉಸಿರಾಟದ ಜೊತೆಗೆ ಎರಡೂ ಮೊಂಡಿ ನೇರವಾಗಿರಲಿ. ಒಂದೇ ದೃಷ್ಟಿಯ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬನ್ನಿ. ಒಂದೇ ಕೇಂದ್ರ ಬಿಂದುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬನ್ನಿ. 4 3 2 1 ರಿಲ್ಯಾಕ್ಸ್. ಸೇಮ್ ಆನ್ ಅಪೋಸಿಟ್ ಸೈಡ್. ಅಪೋಸಿಟ್ ರೊಟೇಷನ್. 10 9 8 7 6 5 4 3 2 1 ರಿಲ್ಯಾಕ್ಸ್. ನಿಧಾನವಾಗಿ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಅಪೋಸಿಟ್ ಲೆಗ್ಗನ್ನು ಯೂಸ್ ಮಾಡ್ಕೊಳ್ಳಿ. ಬಲಗಡೆ ಕಾಲು ಯೂಸ್ ಮಾಡಿದರೆ ಎಡಗಡೆ ಕಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಇವಾಗ ಎಡಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಸ್ಟಾರ್ಟ್ ರೊಟೇಷನ್ ಫ್ರಮ್ ರೈಟ್ ಟು ದ ಲೆಫ್ಟ್ ಸೈಡ್. 10 9 8 7 6 5 4 3 2 1 ರಿಲ್ಯಾಕ್ಸ್. ಅಪೋಸಿಟ್ ರೊಟೇಷನ್. 10 9 8 7 6 5 4 3 2 1 ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಶೇಕ್ ಮಾಡ್ಕೊಳ್ಳಿ. ಯೋಗಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣತೆಯನ್ನು ನಾವು ಇವಾಗ ವ್ಯಾಯಾಮದ ಮೂಲಕ ತೆಗೆದುಕೊಂಡಿದ್ವಿ. ಈಗ ಮೊದಲಿಗೆ ಸಾಮಾನ್ಯವಾದಂತಹ ಸೂರ್ಯ ನಮಸ್ಕಾರದೊಂದಿಗೆ ಪ್ರಾರಂಭ ಮಾಡ್ತಾ ಹೋಗೋಣ. ನಿಧಾನವಾಗಿ ನಿಮ್ಮ ಮ್ಯಾಟಿನ ಮುಂದ್ಗಡೆ ಬಂದುಬಿಡಿ. ಮ್ಯಾಟಿನ ಮುಂದ್ಗಡೆ ಬನ್ನಿ. ಸೂರ್ಯ ನಮಸ್ಕಾರದೊಂದಿಗೆ ಇಂದಿನ ನಮ್ಮ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಬೆನ್ನು ನೇರವಾಗಿರಲಿ. ಎರಡೂ ಹಸ್ತವನ್ನು ಹೃದಯದ ಮಧ್ಯಭಾಗದಲ್ಲಿ ಕೂದಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಕಣ್ಣುಗಳನ್ನು ಮುಚ್ಚಿಬಿಡಿ. ಇವಾಗ ವ್ಯಾಯಾಮದಲ್ಲಿ ನಮ್ಮ ದೇಹದ ಉಸಿರಾಟ ವ್ಯತ್ಯಾಸವಾಗಿರುತ್ತೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕೋದ್ರ ಮೂಲಕ ನಮ್ಮ ದೇಹದ ಉಸಿರಾಟವನ್ನು ನಮ್ಮ ಹತೋಟಿಗೆ ತೆಗೆದುಕೊಂಬರೋಣ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ ದೇಹದ ಬ್ಯಾಲೆನ್ಸಿಗೋಸ್ಕರ. ಊರ್ಧ್ವಾಸನ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ತಳಗಡೆ ತೆಗೆದುಕೊಳ್ತಾ ಬನ್ನಿ. ಹಸ್ತ ಪಾದಾಸನ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲನ್ನು ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕಪಾದ ಪ್ರಸರಣಾಸನ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನು ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ದ್ವಿಪಾದ ಪ್ರಸರಣಾಸನ.
ಹೊರಗಡೆ ಹಾಕ್ತಾ ನಿಮ್ಮ ಮೊಂಡಿ, ಎದೆಯ ಭಾಗ, ಗದ್ದದ ಭಾಗವನ್ನು ಭೂಮಿಗೆ ಸ್ಪರ್ಶವನ್ನು ಮಾಡಿ ಅಷ್ಟಾಂಗ ನಮಸ್ಕಾರಾಸನ. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಬಲಗಾಲನ ಮುಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ್ನ ಮುಂದ್ಗಡೆ ತೆಗೆದುಕೊಳ್ಳಿ, ಪಾದಹಸ್ತಾಸನ. ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ನಮಸ್ಕಾರ ಸ್ಥಿತಿ. ನಾವು ಮೊದಲನೇ ಹಂತದ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ನಾವು ಎರಡನೇ ಹಂತಕ್ಕೆ ಹೋಗೋಣ. ನಿಮ್ಮ ಎಡಗಡೆ ಕಾಲನ್ನ ಉಪಯೋಗಿಸ್ತಾ ಹೋಗೋಣ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಊರ್ಧ್ವಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ಹಸ್ತಪಾದಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನ ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲನ್ನ ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ದ್ವಿಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಅಷ್ಟಾಂಗ ನಮಸ್ಕಾರಾಸನ. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನ ಮುಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲನ್ನ ಕುದಿಸಿ. ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ನಮಸ್ಕಾರ ಸ್ಥಿತಿ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕಿ. ಎರಡನೇ ಬಾರಿ ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವಾಸನ. ದೇಹದ ಆಕಾರ, ಉಸಿರಾಟದ ಕ್ರಿಯೆ, ದೇಹದ ಸ್ಥಿತಿಗತಿ ಆಸನದಲ್ಲಿ ನಮಗೆ ತಿಳಿತಾ ಬರ್ತಾ ಹೋಗ್ತೀವಿ. ಉಸಿರನ್ನ ಹೊರಗಡೆ ಹಾಕ್ತಾ ನಿಧಾನವಾಗಿ ಬಾಡಿಯನ್ನು ಸ್ಟ್ರೆಚ್ ಮಾಡ್ತಾ ಪಾದ ಹಸ್ತಾಸನ. ನಿಮ್ಮ ಎರಡೂ ಮೊಂಡಿಗಳನ್ನು ನೇರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ. ಎರಡೂ ಪಾದಗಳನ್ನು ಕೂಚಿಸ್ತಾ ಬನ್ನಿ. ಕತ್ತನ್ನು ಪೂರ್ತಿ ತೆಳಗಡೆ ಹಾಕಿ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಒಂದು ಬಾರಿ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನ ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕ ಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ್ನ ಹಿಂದ್ಗಡೆ ತೆಗೆದುಕೊಳ್ಳಿ. ದ್ವಿಪಾದ ಪ್ರಸರಣಾಸನ. ದೇಹ ಒಂದೇ ನೇರ ಸ್ಥಿತಿಯಲ್ಲಿರಬೇಕು. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಡ್ರಾಪ್ ಯುವರ್ ನೀಸ್. ನಿಮ್ಮ ಮೊಂಡಿ, ನಿಮ್ಮ ಎದೆಯ ಭಾಗ ಹಾಗೂ ಗದ್ದದ ಭಾಗವನ್ನು ಭೂಮಿಗೆ ಸ್ಪರ್ಶವನ್ನು ಮಾಡ್ತಾ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಬಲಗಾಲನ ಮುಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕ ಪಾದ ಪ್ರಸರಣಾಸನ. ಕತ್ತು ನೇರವಾಗಿರ್ಲಿ. ದುಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ ಮುಂದ್ಗಡೆ ತೆಗೆದುಕೊಳ್ಳಿ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಊರ್ಧ್ವಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ನಮಸ್ಕಾರ ಸ್ಥಿತಿ. ಕೊನೆಯದಾಗಿ ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವಾಸನ.
ಉಸಿರನ್ನ ಹೊರಗಡೆ ಹಾಕ್ತಾ ಹಸ್ತ ಪಾದಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನ ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕ ಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲನ ಹಿಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ದ್ವಿಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಮೊಂಡಿ, ಎದೆಯ ಭಾಗ, ಗದ್ದದ ಭಾಗವನ್ನ ಭೂಮಿಗೆ ಸ್ಪರ್ಶವನ್ನ ಮಾಡ್ತಾ ಬನ್ನಿ. ಅಷ್ಟಾಂಗ ನಮಸ್ಕಾರಾಸನ. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನ ಮುಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಏಕಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲನ್ನ ಮುಂದ್ಗಡೆ ತೆಗೆದುಕೊಳ್ತಾ ಬನ್ನಿ. ಹಸ್ತ ಪಾದಾಸನ. ಈಗ ನಿಮ್ಮ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಊರ್ಧ್ವಾಸನ. ಉಸಿರನ್ನ ಹೊರಗಡೆ ಹಾಕ್ತಾ ನಮಸ್ಕಾರ ಸ್ಥಿತಿ. ನಿಮ್ಮ ಎರಡು ಕೈಗಳನ್ನ ಸೊಂಟದ ಮೇಲೆ ತೆಗೆದುಕೊಳ್ಳಿ. ದೇಹಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಸೂರ್ಯ ನಮಸ್ಕಾರದಲ್ಲಿ ದಣಿದಂತಹ ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬರೋಣ. ನಿಧಾನವಾಗಿ ಎರಡು ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಕತ್ತನ್ನ ಹಿಂದ್ಗಡೆ ಹಾಕಿ ಕಣ್ಣನ್ನ ಮುಚ್ಚೋದು ಬೇಡ. ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. 3 ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ರಿಲ್ಯಾಕ್ಸ್. ನಿಧಾನವಾಗಿ ಮುಂದ್ಗಡೆ ನೋಡ್ತಾ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಯೋಗ ಮ್ಯಾಟ್ ಮೇಲೆ ಕುತ್ಕೊಂಡ್ಬಿಡಿ. ಕೂತು ಮಾಡುವ ಆಸನಕ್ಕೆ ಹೋಗೋಣ. ಸುಖಾಸನಕ್ಕೆ ಬನ್ನಿ. ಆರಾಮಾಗಿ ಕಾಲು ಮಡಚ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕಿ. ಸೂರ್ಯ ನಮಸ್ಕಾರಕ್ಕಿಂತ ಮುಂಚೆ ದೇಹದ ಸ್ಥಿತಿ ಹೇಗಿತ್ತು, ಸೂರ್ಯ ನಮಸ್ಕಾರದ ನಂತರ ನಿಮ್ಮ ದೇಹದ ಸ್ಥಿತಿ ಹೇಗಿದೆ ಅನ್ನೋದು ವ್ಯತ್ಯಾಸವನ್ನ ತಿಳಿತಾ ಬನ್ನಿ. ಓಕೆ, ಇವಾಗ ಬೆನ್ನು ನೇರವಾಗಿರ್ಲಿ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಎರಡೂ ಹಸ್ತವನ್ನ ಕೂದಿಸಿ ಒಂದಕ್ಕೆ. ಬೆನ್ನು ನೇರವಾಗಿರಲಿ, ನಿಮ್ಮ ಮೊಣಕೈ ನೇರವಾಗಿರಲಿ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಬೆನ್ನು ನೇರ. ಒಂದು ಬಾರಿ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ತಳಗಡೆ ತೆಗೆದುಕೊಳ್ತಾ ಬನ್ನಿ. ಎರಡನೇ ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ಳಿ. ನಮಸ್ಕಾರ ಸ್ಥಿತಿ. ಬೆನ್ನು ನೇರವಾಗಿರ್ಲಿ. ಎರಡು ಬಾರಿ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಉಸಿರನ್ನ ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ತಳಗಡೆ ತೆಗೆದುಕೊಳ್ತಾ ಬನ್ನಿ. ಈಗ ನಿಮ್ಮ ಎರಡು ಕಾಲುಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಬೆನ್ನು ನೇರವಾಗಿರಲಿ. ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿರಲಿ. ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ಳಿ. ಮುಂದಿನ ಆಸನಕ್ಕೆ ಹೋಗೋಣ. ಬೆನ್ನು ನೇರವಾಗಿರಲಿ. ಒಂದು ಬಾರಿ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ದೇಹವನ್ನ ಸ್ಟ್ರೆಚ್ ಮಾಡ್ತಾ ಮುಂದ್ಗಡೆ ಬಾಗ್ತಾ ಬನ್ನಿ. ಪಶ್ಚಿಮೋತ್ತಾನಾಸನ. ಸಾಧ್ಯವಾದಷ್ಟು ಕತ್ತನ್ನ ತಳಗಡೆ ಹಾಕ್ತಾ ಬನ್ನಿ. ಒಂದು ಬಾರಿ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ದೇಹದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸವನ್ನ ತಿಳಿತಾ ಬನ್ನಿ.
ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ಎರಡು ಕೈಗಳನ್ನು ಹಸ್ತವನ್ನು ತಳಗಡೆ ತೆಗೆದುಕೊಳ್ತಾ ಬನ್ನಿ. ಎರಡನೇ ಬಾರಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಮುಂದ್ಗಡೆ ಬೆಂಡ್ ಮಾಡ್ತಾ ಬನ್ನಿ, ಮುಂದ್ಗಡೆ ಬಾಗ್ತಾ ಬನ್ನಿ. ಕತ್ತನ್ನು ತಳಗಡೆ ಹಾಕಿ ಎರಡು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಎರಡು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಉಸಿರನ್ನು ಹೊರಗಡೆ ಹಾಕ್ತಾ ಎರಡು ಹಸ್ತವನ್ನು ತಳಗಡೆ ನಿಮ್ಮ ತೊಡೆಯ ಪಕ್ಕದಲ್ಲಿ ತೆಗೆದುಕೊಳ್ಳಿ. ಇವಾಗ ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಂಡ್ಬಿಡಿ. ಇವಾಗ ಎರಡು ಕಾಲುಗಳನ್ನು ಮುಂದ್ಗಡೆ ತೆಗೆದುಕೊಂಡು ಬೆನ್ನಿನ ಮೇಲೆ ಆರಾಮವಾಗಿ ಮಲ್ಕೊಂಡ್ಬಿಡಿ. ಬೆನ್ನಿನ ಮೇಲೆ ಮಾಡುವ ಆಸನಕ್ಕೆ ಹೋಗೋಣ. ಹಸ್ತ ಭೂಮಿಗೆ ಸ್ಪರ್ಶವಾಗಿರಲಿ. ಹಸ್ತ ಭೂಮಿಗೆ ಸ್ಪರ್ಶವಾಗಿರಲಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕುಡಿಸ್ತಾ ಬನ್ನಿ. ಪಾಯಿಂಟ್ ಯುವರ್ ಟೋಸ್. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ಮೇಲೆ ಎತ್ತುತ್ತಾ ಬನ್ನಿ, 1 ಫುಟ್ನಷ್ಟು. ಉಸಿರನ್ನು ತೆಗೆದುಕೊಳ್ತಾ ಹೊರಗಡೆ ಹಾಕ್ತಾ ಕಾಲುಗಳನ್ನು ತಳಗಡೆ ಬಿಡಿ. ಅಭ್ಯಾಸ ಮಾಡ್ತಾ ಹೋಗೋಣ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಕೊನೆಯ ಬಾರಿ ಇನ್ಹೇಲ್ ಅಪ್. ನಿಧಾನವಾಗಿ ವಿಶ್ರಮಿಸಿ ಅಲ್ಲಿ. 6, 5, 4, 3, 2, 1. ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲುಗಳನ್ನು ತಳಗಡೆ ತೆಗೆದುಕೊಳ್ತಾ ಬನ್ನಿ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸವನ್ನು ತಿಳಿತಾ ಬನ್ನಿ. ಇವಾಗ ಹಾಗೆ ನಿಧಾನವಾಗಿ ಮ್ಯಾಟಿನ ಮೇಲೆ ಕುತ್ಕೊಂಡ್ಬಿಡಿ. ಇವಾಗ ಪ್ರಾಣಾಯಾಮಕ್ಕೆ ಹೋಗೋಣ. ನಿಧಾನವಾಗಿ ಸುಖಾಸನದಲ್ಲಿ ಕುತ್ಕೊಂಡ್ಬಿಡಿ. ಆರಾಮಾಗಿ ಬೆನ್ನು ನೇರವಾಗಿರಲಿ. ಮೊದಲಿಗೆ ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಹಿಡಿದಿಟ್ಕೊಳ್ಳಿ. ಚಿನ್ಮುದ್ರೆ. ನಿಮ್ಮ ಬಲಗೈಯಲ್ಲಿ ನಾಸಿಕ ಮುದ್ರೆ. ನಾಸಿಕ ಮುದ್ರೆ. ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಿಸಿ ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಕಿರು ಬೆರಳನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬಟ್ಟಿನ ಸಹಾಯದ ಮೂಲಕ ನಿಮ್ಮ ಬಲಗಡೆ ನಾಡಿಯನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಪೂರ್ತಿ ನಿಮ್ಮ ಎಡಗಡೆ ನಾಡಿಯಿಂದ ದೇಹದ ಒಳಗಡೆ ಇರ್ತಕ್ಕಂಥ ಶ್ವಾಸಕೋಶದಲ್ಲಿರ್ತಕ್ಕಂಥ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ ಪೂರ್ತಿ. ಈಗ ನಿಮ್ಮ ಎಡಗಡೆ ನಾಡಿಯಿಂದ ಉಸಿರನ್ನು ತೆಗೆದುಕೊಳ್ತಾ ಬನ್ನಿ. ಎಡಗಡೆ ನಾಡಿಯನ್ನು ಕ್ಲೋಸ್ ಮಾಡ್ಕೊಳ್ಳಿ. ಬಲಗಡೆ ನಾಡಿಯ ಮೂಲಕ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಉಸಿರನ್ನು ಪೂರ್ತಿ ಹೊರಗಡೆ ಹಾಕ್ತಾ ಬನ್ನಿ. ಬಲಗಡೆ ನಾಡಿಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಎಡಗಡೆ ನಾಡಿಯಲ್ಲಿ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಎಡಗಡೆ ನಾಡಿಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಬಲಗಡೆ ನಾಡಿಯಲ್ಲಿ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. 10 ಉಸಿರಾಟಗಳನ್ನು ಮಾಡ್ತಾ ಬರೋಣ. ಹೀಗೆ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿಬಿಡಿ. ಕ್ಲೋಸ್ ಯುವರ್ ಐಸ್. ಬೆನ್ನು ನೇರವಾಗಿರಲಿ. ನಾವು ಅಭ್ಯಾಸ ಮಾಡ್ತಕ್ಕಂತಹ ಒಂದು ಪ್ರಾಣಾಯಾಮ ನಾಡಿ ಶೋಧಕ ಪ್ರಾಣಾಯಾಮ. ಈ ಒಂದು ಪ್ರಾಣಾಯಾಮದ ಹೆಸರಿನಲ್ಲೇ ನಮಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಅರ್ಥ ಸಿಗ್ತಾ ಹೋಗುತ್ತೆ. ನಾಡಿ ಶೋಧಕ. ನಾಡಿ ಅಂತಂದ್ರೆ ತಮಗೆಲ್ಲ ತಿಳಿದ ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರನಾಡಿಗಳು ಎಷ್ಟಿದೆ ಅಂತ ತಮಗೆ ಗೊತ್ತಿದೆ. 72,000 ನರನಾಡಿಗಳನ್ನು ನಾವು ಮಾಡ್ತಾ ಬರ್ತಾ ಹೋಗ್ತೀವಿ. ನಾಡಿ ಶೋಧಕ. ಶೋಧಕ ಅಂತಂದ್ರೆ ಶುದ್ಧೀಕರಣ ಅಂತ ನಾವು ಹೇಳ್ತೀವಿ.
ಹೇಗೆ ನಾವು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಸ್ನಾನವನ್ನು ಮಾಡುವುದ್ರ ಮೂಲಕ, ನೀರನ್ನು ಹಾಕೊಳ್ಳುವುದ್ರ ಮೂಲಕ ನಮ್ಮ ಹೊರಗಡೆ ಇರತಕ್ಕಂತಹ ದೇಹವನ್ನು ನಾವು ಹೇಗೆ ಚರ್ಮವನ್ನು ಸ್ವಚ್ಛಗೊಳಿಸ್ತಾ ಇರ್ತೀವೋ, ದೇಹದ ಒಳಗಡೆ ಇರತಕ್ಕಂತಹ ಒಂದು ಇಂಟರ್ನಲ್ ಆರ್ಗನ್ಸ್ಗಳನ್ನು, ನಮ್ಮ ಒಂದು ನರ್ವಸ್ ಸಿಸ್ಟಮನ್ನು, ನಮ್ಮ ನರಮಂಡಲವನ್ನು ನಾವು ನಾಡಿ ಶೋಧಕ ಪ್ರಾಣಾಯಾಮದ ಮೂಲಕ ಶುದ್ಧಿ ಮಾಡ್ಬೋದು. ಈ ಒಂದು ಪ್ರಾಣಾಯಾಮವನ್ನು ಯಾವುದೇ ವಯೋಮಿತಿಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಭ್ಯಾಸವನ್ನು ಮಾಡ್ಬೋದು. ಯಾವುದೇ ವ್ಯತ್ಯಾಸ, ಅಂತರಾತ್ಮ ಇರುವುದಿಲ್ಲ. ರಿಲ್ಯಾಕ್ಸ್. ಎರಡು ಕೈಗಳನ್ನು ಬಿಟ್ಬಿಡಿ ತೆಳಗಡೆ. ಈಗ ಶವಾಸನಕ್ಕೆ ಹೋಗೋಣ. ಎರಡು ಕಾಲುಗಳನ್ನು ನಿಧಾನವಾಗಿ ಮುಂದ್ಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಂಬಿಡಿ ಪೂರ್ತಿ. ಹಸ್ತ ಆಕಾಶಕ್ಕೆ ಮೇಲ್ಮುಖವಾಗಿರಲಿ. ಕತ್ತನ್ನು ನಿಮ್ಮ ಬಲಗಡೆ ಅಥವಾ ಎಡಗಡೆ ಹಾಕಿ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ, ಮುಚ್ಚಿಬಿಡಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕುವ ಕ್ರಿಯೆ ನಡೀತಾ ಇರಲಿ. ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕುವ ಕ್ರಿಯೆ ನಡೀತಾ ಇರಲಿ. ಇಂದಿನ ಯೋಗಾಭ್ಯಾಸದಲ್ಲಿ ದಣಿದಂತಹ ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ನೀಡ್ತಾ ಬರೋಣ. ಈ ಸುಂದರ ಪರಿಸರದಲ್ಲಿ ನಿಮ್ಮ ದೇಹ ಯೋಗಾಭ್ಯಾಸವನ್ನು ಮಾಡಿ ಮುಗಿಸಿದೆ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಸೂರ್ಯನ ಕಿರಣ, ಗಿಡಗಳ ಪರಿಶುದ್ಧವಾದಂತಹ ಗಾಳಿ, ಪಕ್ಷಿಗಳ ಚಲನವಲನ, ಶಬ್ದ, ಅದನ್ನು ಗ್ರಹಿಸ್ತಾ ಬನ್ನಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕುವ ಕ್ರಿಯೆ ನಡೀತಾ ಇರಲಿ. ದೇಹದ ಯಾವುದೇ ಅಂಗಾಂಗಗಳನ್ನು ಮೂವ್ ಮಾಡೋದು ಬೇಡ. ನಮ್ಮ ಯೋಗಾಭ್ಯಾಸದ ಕೊನೆಯಲ್ಲಿ ಶವಾಸನ ಮಾಡುವುದು ಅತಿ ಪ್ರಾಮುಖ್ಯತೆ. ಯೋಗಾಭ್ಯಾಸದಲ್ಲಿ ಶವಾಸನ ಕೊನೆಗೆ ಅತಿ ಮುಖ್ಯವಾದಂತಹ ಒಂದು ಭಾಗ. ಹೇಗೆ ನಮ್ಮ ದೇಹವನ್ನು ನಾವು ಅಭ್ಯಾಸದಲ್ಲಿ ದಣಿಸ್ತಾ ಹೋಗ್ತೀವೋ, ಕೊನೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಯೋಗ ಮಾರ್ಗದಲ್ಲಿ ವಿಶ್ರಾಂತಿಯನ್ನು ನೀಡುವುದು ಯೋಗಾಭ್ಯಾಸದಲ್ಲಿ ಒಂದು ಮುಖ್ಯ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ದೇಹವನ್ನು ಶವಾಸನದಿಂದ ಹೊರಗಡೆ ತೆಗೆದುಕೊಂಡ್ಬರೋಣ. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಸ್ವಲ್ಪ ಮೂವ್ ಮಾಡ್ತಾ ಬನ್ನಿ. ಕಾಲಿನ ಬೆರಳುಗಳನ್ನು ಸ್ವಲ್ಪ ಮೂವ್ ಮಾಡ್ತಾ ಬನ್ನಿ. ನಿಮ್ಮ ಕತ್ತನ್ನು ನೇರವಾಗಿ ತೆಗೆದುಕೊಳ್ಳಿ. ಇವಾಗ ಯೋಗ ಅಭ್ಯಾಸದ ಮೂಲಕ ನಾವು ಮೇಲೆ ನಿಧಾನವಾಗಿ ಮೇಲ್ಗಡೆ ತೆಗೆದುಕೊಳ್ಳಿ. ನಿಮ್ಮ ಬಲಗೈಯನ್ನು ನೇರವಾಗಿ ಮೇಲೆ ಹಿಂದ್ಗಡೆ ಬಿಟ್ಬಿಡಿ. ನಿಮ್ಮ ಕತ್ತಿನ ಹಿಂದ್ಗಡೆ ಬಿಟ್ಬಿಡಿ ಬಲಗೈಯನ್ನು. ನಿಧಾನವಾಗಿ ನಿಮ್ಮ ಬಲಗಡೆ ಟರ್ನ್ ಆಗಿಬಿಡಿ. ಇವಾಗ ಪೂರ್ತಿ ಬಲಗಡೆ ಟರ್ನ್ ಆಗಿ ನಿಮ್ಮ ಎಡಗೈಯನ್ನು
ಭೂಮಿಗೆ ಸ್ಪರ್ಶ ಮಾಡಿ ನಿಧಾನವಾಗಿ ಮೇಲ್ಗಡೆ ಬಂದ್ಬಿಡಿ. ಆರಾಮವಾಗಿ ಮೇಲೆದ್ದು ಕೂತ್ಕೊಳ್ಳಿ. 2 ಕಾಲುಗಳನ್ನು ಮಡಿಸಿ ಸಮಾಧಾನವಾಗಿ ಸುಖಾಸನಕ್ಕೆ ಬನ್ನಿ. ಬೆನ್ನು ನೇರವಾಗಿರಲಿ. 3 ಬಾರಿ ಓಂಕಾರದೊಂದಿಗೆ ಇಂದಿನ ಯೋಗಾಭ್ಯಾಸವನ್ನು ಮುಗಿಸ್ತಾ ಬರೋಣ. ಬೆನ್ನು ನೇರವಾಗಿರಲಿ. 1 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. 2ನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. 3ನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ಓಂಕಾರವನ್ನು ಪ್ರಾರಂಭ ಮಾಡ್ತಾ ಬರೋಣ. ನಿಮ್ಮ ದೇಹದ ಮೇಲೆ ಸೂರ್ಯನ ಬೆಳಕಿನ ಕಿರಣಗಳು ಬೀಳ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ನೇರವಾಗಿ ನಿಮ್ಮ ದೇಹವನ್ನು ಸ್ಪರ್ಶ ಮಾಡ್ತಾ ಇದೆ. ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ಇಂದಿನ ಯೋಗ ಸಾಧನೆ ಹೇಗಿತ್ತು ಅನ್ನೋದು ಒಂದು ಸತಿ ರೀಕಾಲ್ ಮಾಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಘರ್ಷಣೆ ಮಾಡ್ತಾ ಬನ್ನಿ. ಕಣ್ಣುಗಳಿಗೆ ಸ್ಪರ್ಶವನ್ನು ಮಾಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡ್ಕೊಳ್ತಾ ನಿಮ್ಮ ಹಸ್ತದ ಮಧ್ಯ ಭಾಗವನ್ನು ನೋಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಹಿಂದ್ಗಡೆ ಕಟ್ಟಿ ಬೆನ್ನು ನೇರವಾಗಿರಲಿ. ಭೂ ನಮಸ್ಕಾರವನ್ನು ಮಾಡ್ತಾ ಹೋಗೋಣ. 1 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದ್ಗಡೆ ಬಾಗ್ತಾ ಭೂ ನಮಸ್ಕಾರವನ್ನು ಮಾಡ್ತಾ ಬನ್ನಿ. ಇಂದಿನ ಯೋಗಾಭ್ಯಾಸಕ್ಕೆ ಆಧಾರವಾಗಿ ನಮ್ಮ ದೇಹವನ್ನು ತಟಸ್ಥವಾಗಿ ನಿಲ್ಲಕ್ಕೆ ಆಸರೆಯಾದಂತಹ ಭೂಮಿಗೆ ನಾವು ನಮನ ಸಲ್ಲಿಸಿ ಗೌರವವನ್ನು ಸಲ್ಲಿಸಿ ನಿಧಾನವಾಗಿ ಮೇಲ್ಗಡೆ ಬನ್ನಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ತೋರು ಬೆರಳಿಂದ ನಿಮ್ಮ ಕಣ್ಣಿಗೆ ಒಂದು ಸ್ವಲ್ಪ ಮಸಾಜನ್ನು ಮಾಡ್ತಾ ಬನ್ನಿ. ಕಣ್ಣುಗಳಿಗೆ ಸ್ವಲ್ಪ ಪ್ರೆಸ್ ಮಾಡಿ ಮಸಾಜನ್ನು ಮಾಡ್ತಾ ಬನ್ನಿ. ಇವಾಗ ಶವಾಸನದಿಂದ ನಾವು ಕಣ್ಣುಗಳನ್ನು ಓಪನ್ ಮಾಡಿದಾಗ ಬೆಳಕಿನೆಡೆಗೆ ಬಂದಾಗ ಕತ್ತಲಿನಿಂದ ಕಣ್ಣಿನ ಒಂದು ಸ್ವಲ್ಪ ನೋವು ಉಂಟಾಗ್ತಾ ಇರುತ್ತೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಬರೋಣ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆನ್ನು ನೇರವಾಗಿರಲಿ. 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಡೆದಂತಹ ಈ ಒಂದು ಯೋಗಾಭ್ಯಾಸವನ್ನು ಮಾಡಿದ ತಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.